ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕೋಲಾರದ ಕೃಷಿ ಮಾರುಕಟ್ಟೆಯಲ್ಲಿ 2024-25ರಲ್ಲಿ 6.25 ಕೋಟಿ ರೂಪಾಯಿ ಶುಲ್ಕ ಸಂಗ್ರಹ. ಅಮೆರಿಕಾಗೆ 40,000 ಟನ್ ಸಿಗಡಿಯನ್ನು ಕಳುಹಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಭಾರತ. ಭಾರತದ ಕಾಫಿಗೆ ಯುರೋಪ್ನಲ್ಲಿ ಹೆಚ್ಚಿನ ಬೆಲೆ ಸಿಗುವ ಸಾಧ್ಯತೆ ಇದೆ ಎನ್ನುತ್ತಿರುವ ತಜ್ಞರು. ನೇಪಾಳದಿಂದ ಬರುತ್ತಿರುವ ಅಡುಗೆ ಎಣ್ಣೆಯ ಮೇಲೆ ನಿಗಾ ವಹಿಸಿ ಎಂದು ಸರ್ಕಾರವನ್ನು ಕೋರಿದ IVPA. ಪುತ್ತೂರು ಶಾಖೆಯಲ್ಲಿ ಮಣ್ಣು ಪರೀಕ್ಷಾ ಯಂತ್ರವನ್ನು ಅಳವಡಿಸಿದ ಕ್ಯಾಂಪ್ಕೋ. ಭಾರತ ಮಾತ್ರವಲ್ಲ, ಯುರೋಪ್ನಲ್ಲೂ ಸಹ ಅಂತರ್ಜಲ ಬತ್ತುತ್ತಿದೆ ಎಂದ ವರದಿ. ಇದೀಗ ವಾರ್ತೆಗಳ ವಿವರ. ಕೋಲಾರದ ಕೃಷಿ ಮಾರುಕಟ್ಟೆಯಲ್ಲಿ 2024-25ರಲ್ಲಿ 6.25 ಕೋಟಿ ರೂಪಾಯಿ ಶುಲ್ಕ ಸಂಗ್ರಹ. ಟೊಮೆಟೊ ದರ ಹಾವು ಏಣಿ ಆಟ ಆಡುತ್ತಿರುವ ಬೆನ್ನಲ್ಲೇ ಕೋಲಾರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಹಿಂದಿನ ಹಣಕಾಸು ವರ್ಷದಲ್ಲಿ 6.25 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿದೆ. 2023-24ರಲ್ಲಿ ಟೊಮೆಟೊ ದರ ಉತ್ತಮವಾಗಿತ್ತು. ಆ ಸಮಯದಲ್ಲಿ 4.75 ಕೋಟಿ ರೂಪಾಯಿ ಬಳಕೆದಾರರ ಶುಲ್ಕವನ್ನು ಸಂಗ್ರಹಿಸಲಾಗಿತ್ತು. 2024-25ರಲ್ಲಿ ಟೊಮೆಟೊ ದರ ಅಷ್ಟಾಗಿ ಇಲ್ಲದಿದ್ದರೂ ಅಧಿಕ ಸೆಸ್ ಸಂಗ್ರಹಣೆಯಾಗಿದೆ. ಕೋಲಾರದ APMC ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ಹೊಂದಿದೆ. ಪ್ರತಿ 100 ರೂಪಾಯಿ ವಹಿವಾಟಿಗೆ 60 ಪೈಸೆ ಶುಲ್ಕವನ್ನು ವಿಧಿಸಲಾಗುತ್ತದೆ. ಅಕಸ್ಮಾತ್ ಟೊಮೆಟೊಗೆ ಉತ್ತಮ ಬೆಲೆ ಇದ್ದಿದ್ದರೆ ಸುಮಾರು 8 ಕೋಟಿ ರೂಪಾಯಿ ಸುಂಕವನ್ನು ಸಂಗ್ರಹಿಸುವ ಸಾಧ್ಯತೆ ಇತ್ತು ಎಂದು ಮಾರುಕಟ್ಟೆಯ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಸದ್ಯಕ್ಕೆ ಕೋಲಾರದ ಕೃಷಿ ಮಾರುಕಟ್ಟೆಗೆ 80% ಟೊಮೆಟೊ ಬೇರೆ ಜಿಲ್ಲೆ ಅಥವಾ ರಾಜ್ಯಗಳಿಂದ ಬರುತ್ತದೆ. ಕೋಲಾರದಿಂದ ಬರುವ ಟೊಮೆಟೊ ಪ್ರಮಾಣ ಕೇವಲ 20% ಮಾತ್ರ. 2025ರ ಜೂನ್ನಿಂದ ಮತ್ತೊಮ್ಮೆ ಟೊಮೆಟೊ ಸುಗ್ಗಿ ಆರಂಭವಾಗಲಿದೆ. ಆವಾಗ ಉತ್ತಮ ಬೆಲೆ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಮೆರಿಕಾಗೆ 40,000 ಟನ್ ಸಿಗಡಿಯನ್ನು ಕಳುಹಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಭಾರತ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ವಿಧಿಸಿದ್ದ 26% ತೆರಿಗೆಯನ್ನು ಸದ್ಯಕ್ಕೆ ತಡೆಹಿಡಿಯುವ ನಿರ್ಧಾರವನ್ನು ಮಾಡಿದ್ದರು. ಇದರಿಂದ ನಮ್ಮ ದೇಶದಿಂದ ಹೋಗುವ ಎಲ್ಲ ಉತ್ಪನ್ನಗಳಿಗೆ ಮೊದಲಿದ್ದ ಹಾಗೆ 10% ತೆರಿಗೆ ಬೀಳುತ್ತದೆ. ಇದು ಭಾರತದ ವರ್ತಕರಿಗೆ, ಅದರಲ್ಲೂ ಪ್ರಮುಖವಾಗಿ ಸಿಗಡಿ ರಫ್ತುದಾರರಿಗೆ ಸಿಹಿ ಸುದ್ದಿಯಾಗಿದೆ. ಅಮೆರಿಕ ಹೆಚ್ಚಿನ ತೆರಿಗೆ ವಿಧಿಸುತ್ತಿದೆ ಎಂಬ ಕಾರಣದಿಂದ 2,000 ಕಂಟೈನರ್ಗಳನ್ನು ತಡೆ ಹಿಡಿಯಲಾಗಿತ್ತು. ಇದೀಗ ಸುಂಕ ಕಡಿಮೆಯಾಗುತ್ತಿದ್ದಂತೆಯೇ ಅವುಗಳ ಜೊತೆಗೆ ಒಟ್ಟಾರೆ 40,000 ಟನ್ ಸಿಗಡಿಯನ್ನು ಅಮೆರಿಕಾಗೆ ಕಳುಹಿಸಲು ಸಕಲ ಸಿದ್ಧತೆಯನ್ನು ಮಾಡಲಾಗುತ್ತಿದೆ. ಚೀನಾಗೆ 145% ತೆರಿಗೆ ವಿಧಿಸಿದ ನಂತರ ಅಮೆರಿಕ ಬಾಕಿ ಎಲ್ಲ ದೇಶಗಳ ಮೇಲೆ ವಿಧಿಸಿದ್ದ ಅಧಿಕ ಟಾರಿಫ್ ಅನ್ನು ಹಿಂಪಡೆದಿದೆ. ಇದರಿಂದ ಭಾರತದ ಸಿಗಡಿಗೆ 10% ಆಮದು ಸುಂಕ, 5.7% ಕೌಂಟರ್ ವೈಲಿಂಗ್ ಸುಂಕ ಮತ್ತು 1.8 ಆಂಟಿ ಡಂಪಿಂಗ್ ಸುಂಕ ಎಲ್ಲ ಸೇರಿ ಒಟ್ಟಾರೆ 17.7% ತೆರಿಗೆ ಬೀಳಲಿದೆ. ಇದರಿಂದ ನಮ್ಮ ಸಿಗಡಿ ಸಹ ಇತರೆ ದೇಶಗಳ ಸಿಗಡಿಯ ಜೊತೆಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಬಹುದಾಗಿದೆ. ಏಪ್ರಿಲ್ 24 ಮತ್ತು 25ರಂದು ಇಂದೋರ್ನಲ್ಲಿ ಅಂತಾರಾಷ್ಟ್ರೀಯ ಗೋಧಿ ಸಮ್ಮೇಳನ WPPS ಅಥವಾ ವೀಟ್ ಪ್ರಾಡಕ್ಟ್ಸ್ ಪ್ರಮೋಷನ್ ಸೊಸೈಟಿಯವರು ಆಯೋಜಿಸುವ ಅಂತಾರಾಷ್ಟ್ರೀಯ ಗೋಧಿ ಸಮ್ಮೇಳನದ 2ನೇ ಆವೃತ್ತಿ ಇಂದೋರ್ನಲ್ಲಿ ನಡೆಯಲಿದೆ. ಏಪ್ರಿಲ್ 24 ಮತ್ತು 25ರಂದು ನಡೆಯುವ 2 ದಿನಗಳ ಸಮ್ಮೇಳನದಲ್ಲಿ ಭಾರತ ಸೇರಿದಂತೆ ಹಲವಾರು ದೇಶಗಳ ಗಣ್ಯರು ಭಾಗವಹಿಸಲಿದ್ದಾರೆ. ಗೋಧಿ ಮತ್ತು ಗೋಧಿಯ ಉತ್ಪನ್ನಗಳು ಉತ್ತಮ ಮಾರುಕಟ್ಟೆ ಮತ್ತು ಬೆಳವಣಿಗೆಗಾಗಿ ಸಹಯೋಗ ಈ ಸಮ್ಮೇಳನದ ಘೋಷವಾಕ್ಯವಾಗಿದೆ. ಹಲವಾರು ದೇಶಗಳಿಂದ ವಿಜ್ಞಾನಿಗಳು, ಗೋಧಿ ವರ್ತಕರು, ಉತ್ಪನ್ನ ತಯಾರಕರು, ವಿಷಯ ತಜ್ಞರು ಮತ್ತು ರೈತರು ಸೇರಿದಂತೆ ಸುಮಾರು 400 ಜನರು ಬರುವ ನಿರೀಕ್ಷೆ ಇದೆ. 2 ದಿನಗಳ ಈ ಸಮ್ಮೇಳನದಲ್ಲಿ ಗೋಧಿಯ ಮಾರುಕಟ್ಟೆ ಸರಪಳಿಯ ಬಲವರ್ಧನೆ, ಗೋಧಿ ಹಿಟ್ಟು ಮಾಡುವಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆ, ಗೋಧಿ ಸಂಸ್ಕರಣೆ, ನೂತನ ಉತ್ಪನ್ನಗಳ ತಯಾರಿಕೆ, ಗೋಧಿಯ ಬೇಸಾಯ ಮತ್ತು ಸಂಸ್ಕರಣೆಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ದತ್ತಾಂಶಗಳ ಬಳಕೆ, ಅಂತರ್ದೇಶಗಳ ವ್ಯಾಪಾರವನ್ನು ವೃದ್ಧಿಸುವುದು, ಮಾರುಕಟ್ಟೆ ವಿಸ್ತರಣೆ ಮುಂತಾದ ವಿಷಯಗಳ ಬಗ್ಗೆ ಮಾತುಕತೆಯಾಗಲಿದೆ. ಈಗೊಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ.
ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರೆಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರೆಸ್ ಇಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಭಾರತದ ಕಾಫಿಗೆ ಯುರೋಪ್ನಲ್ಲಿ ಹೆಚ್ಚಿನ ಬೆಲೆ ಸಿಗುವ ಸಾಧ್ಯತೆ ಇದೆ ಎನ್ನುತ್ತಿರುವ ತಜ್ಞರು. ಯುರೋಪ್ ಒಕ್ಕೂಟ 2025ರಿಂದ ಹೊಸ ಅರಣ್ಯನಾಶ ಕಾಯ್ದೆಯನ್ನು ತಂದಿರುವುದು ತಮಗೆಲ್ಲ ತಿಳಿದಿದೆ. ಇದರಿಂದ ಭಾರತದ ಕೆಲ ಉತ್ಪನ್ನಗಳ ರಫ್ತಿಗೆ ಆರಂಭಿಕ ಅಡಚಣೆಗಳಾದರೂ ಸಹ ಒಟ್ಟಾರೆ ವ್ಯಾಪಾರದಲ್ಲಿ ಯಾವುದೇ ತೊಂದರೆಗಳಾಗಿಲ್ಲ. ಇದೀಗ ಹೊಸ ನೀತಿಯ ಕಾರಣ ಭಾರತದ ಕಾಫಿಗೆ ಹೆಚ್ಚಿನ ಬೆಲೆ ಸಿಗುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವುದು ಕರ್ನಾಟಕದಲ್ಲಿ. ನಮ್ಮಲ್ಲಿ ಅರೇಬಿಕಾ ಆಗಲಿ ಅಥವಾ ರೊಬಸ್ಟಾ ಆಗಲಿ ನೆರಳಲ್ಲಿ ಕಾಫಿಯನ್ನು ಬೆಳೆಯಲಾಗುತ್ತದೆ. ಅಂದರೆ ಒಂದೋ ಮೊದಲಿದ್ದ ಕಾಡನ್ನು ನಾವು ಕಡಿಯುವುದಿಲ್ಲ. ಅಕಸ್ಮಾತ್ ಹೊಸ ಜಮೀನಿನಲ್ಲಿ ಕಾಫಿ ಹಾಕುವುದಾದರೆ ನೆರಳಿಗಾಗಿ ಮರವನ್ನು ಬೆಳೆಸುತ್ತೇವೆ. ಕಾಡನ್ನು ಹೆಚ್ಚಿಗೆ ಮಾಡಿದರೆ ಅಂತಹ ಉತ್ಪನ್ನಗಳಿಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಧನವನ್ನು ಯುರೋಪ್ ಒಕ್ಕೂಟ ನೀಡುವ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ಭಾರತದ ಕಾಫಿಗೆ ಈಗಾಗಲೇ ಬಂದಿರುವ ಅದ್ಭುತ ಧಾರಣೆಯ ಜೊತೆಗೆ ಬೆಂಬಲ ಬೆಲೆಯೂ ಸಹ ಸಿಕ್ಕಂತಾಗುತ್ತದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನೇಪಾಳದಿಂದ ಬರುತ್ತಿರುವ ಅಡುಗೆ ಎಣ್ಣೆಯ ಮೇಲೆ ನಿಗಾ ವಹಿಸಿ ಎಂದು ಸರ್ಕಾರವನ್ನು ಕೋರಿದ IVPA. ಸೌತ್ ಏಷಿಯನ್ ಫ್ರೀ ಟ್ರೇಡ್ ಏರಿಯಾ ಅಥವಾ SAFTA ರಾಷ್ಟ್ರಗಳಲ್ಲಿ ನೇಪಾಳ ಸಹ ಒಂದು. ಇದರಿಂದ ಬೇರೆ ದೇಶದ ಉತ್ಪನ್ನಗಳನ್ನು ನೇಪಾಳಕ್ಕೆ ಯಾವುದೇ ಸುಂಕವಿಲ್ಲದೆ ತರಬಹುದು. ಅಲ್ಲಿಂದ ಭಾರತಕ್ಕೆ ಹಲವಾರು ಉತ್ಪನ್ನಗಳು ಬರುತ್ತವೆ. ಇತ್ತೀಚಿನ ಕೆಲ ತಿಂಗಳಲ್ಲಿ ಭಾರತ ಕಚ್ಚಾ ಮತ್ತು ಸಂಸ್ಕರಿಸಿದ ಅಡುಗೆ ಎಣ್ಣೆಯ ಮೇಲಿನ ಆಮದು ಸುಂಕವನ್ನು ಏರಿಸಿದ ನಂತರ ಇಂಡೋನೇಷಿಯಾ ಮತ್ತು ಥೈಲ್ಯಾಂಡ್ನಿಂದ ನೇರವಾಗಿ ಬರುತ್ತಿದ್ದ ಅಡುಗೆ ಎಣ್ಣೆ ನೇಪಾಳದ ಮೂಲಕ ಭಾರತಕ್ಕೆ ತಲುಪತೊಡಗಿದೆ. ಭಾರತ ನೇಪಾಳದಿಂದ ಬರುತ್ತಿರುವ ಕಚ್ಚಾ ಅಡುಗೆ ಎಣ್ಣೆಗೆ ಕೇವಲ 5% ಮೂಲಸೌಕರ್ಯ ಸುಂಕವನ್ನು ವಿಧಿಸುತ್ತದೆ. ಅದೇ ಸಂಸ್ಕರಿಸಿದ ಅಡುಗೆ ಎಣ್ಣೆಗೆ 0 ಮೂಲಸೌಕರ್ಯ ಸುಂಕವನ್ನು ವಿಧಿಸಲಾಗುತ್ತದೆ. ಅದಲ್ಲದೆ ನೇಪಾಳದಿಂದ ಬರುವ ಎಲ್ಲಾ ಅಡುಗೆ ಎಣ್ಣೆಯನ್ನು ಭಾರತ ಹಲ್ದಿಯಾ ಬಂದರಿನಲ್ಲಿ ಇಳಿಸಿಕೊಳ್ಳುತ್ತದೆ. ಒಂದೇ ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಅಡುಗೆ ಎಣ್ಣೆ ಬರುತ್ತಿರುವುದರಿಂದ ಅಲ್ಲಿ ಅವ್ಯವಹಾರಗಳು ನಡೆಯುತ್ತಿವೆ. ಸರಿಯಾಗಿ ಸಂಗ್ರಹಣಾ ವ್ಯವಸ್ಥೆ ಇಲ್ಲದೆ ವ್ಯಾಪಾರಿಗಳು ಕಷ್ಟಪಡುತ್ತಿದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರ ನೇಪಾಳದಿಂದ ಬರುತ್ತಿರುವ ಅಡುಗೆ ಎಣ್ಣೆಯ ಮೇಲೆ ನಿಗಾ ವಹಿಸಬೇಕು. ಅಡುಗೆ ಎಣ್ಣೆಯ ಮೂಲಭೂತ ಸೌಕರ್ಯ ಸುಂಕವನ್ನು ಹೆಚ್ಚಿಸಬೇಕು ಮತ್ತು ನೇಪಾಳದಿಂದ ಬರುತ್ತಿರುವ ಅಡುಗೆ ಎಣ್ಣೆಯನ್ನು ಒಂದೇ ಬಂದರಿಗೆ ಕಳಿಸದೆ ಬೇರೆ ಬೇರೆ ಸ್ಥಳಗಳನ್ನು ಗೊತ್ತು ಮಾಡಬೇಕು ಎಂದು ದಿ ಇಂಡಿಯನ್ ವೆಜಿಟೇಬಲ್ ಆಯಿಲ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಸರ್ಕಾರವನ್ನು ಕೋರಿದೆ. ಪುತ್ತೂರು ಶಾಖೆಯಲ್ಲಿ ಮಣ್ಣು ಪರೀಕ್ಷಾ ಯಂತ್ರವನ್ನು ಅಳವಡಿಸಿದ ಕ್ಯಾಂಪ್ಕೋ. ಬೆಳೆಗಾರರು ಮಣ್ಣಿನ ಗುಣಲಕ್ಷಣಕ್ಕೆ ಅನುಸಾರವಾಗಿ ಗೊಬ್ಬರಗಳು ಮತ್ತಿತರ ಕೃಷಿ ಒಳಸುರಿಗಳನ್ನು ನೀಡುವುದನ್ನು ಉತ್ತೇಜಿಸಲು, ತೋಟದ ಬೆಳೆಗಳನ್ನು ಸಹ ವೈಜ್ಞಾನಿಕವಾಗಿ ಬೆಳೆಯುವಂತೆ ಪ್ರೇರೇಪಿಸಲು ಕ್ಯಾಂಪ್ಕೋ ಪುತ್ತೂರಿನ ಶಾಖೆಯಲ್ಲಿ ಮಣ್ಣು ಪರೀಕ್ಷಾ ಯಂತ್ರವನ್ನು ಅಳವಡಿಸಿದೆ. ನೂತನ ಯಂತ್ರವನ್ನು ಪ್ರಗತಿಪರ ರೈತ ಶ್ರೀ ಸುರೇಶ್ ಬಲ್ನಾಡ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಯಾಂಪ್ಕೋ ಅಧ್ಯಕ್ಷ ಶ್ರೀ ಕಿಶೋರ್ ಕುಮಾರ್ ಕೋಡಗಿ, ಈ ಯಂತ್ರ ಮಣ್ಣಿನ 12 ಪೋಷಕಾಂಶಗಳ ಪ್ರಮಾಣವನ್ನು ತಿಳಿಸುತ್ತದೆ. ರಸಸಾರ ಮತ್ತು ವಿದ್ಯುತ್ ವಾಹಕತೆಯ ಅಂಕಿಅಂಶವನ್ನು ನೀಡುತ್ತದೆ.
ಜೊತೆಗೆ ಮಣ್ಣಿನ ಗುಣಲಕ್ಷಣಗಳನ್ನು ಅವಲಂಬಿಸಿ ರೈತರಿಗೆ ಬೇಕಾದ ಸಲಹೆಯನ್ನು ನೀಡಲಾಗುತ್ತದೆ. ರೈತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ತೋಟಗಾರಿಕಾ ವಿಸ್ತರಣೆ ಮತ್ತು ಶಿಕ್ಷಣ ಕೇಂದ್ರದಲ್ಲಿ ಬೇಸಿಗೆಯ ಶಿಬಿರ, ಮಕ್ಕಳಿಗೆ ಆಹ್ವಾನ. ವಿದ್ಯಾರಣ್ಯಪುರದಲ್ಲಿರುವ ರೀಜನಲ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್ ಸೆಂಟರ್ನಲ್ಲಿ ಇದೇ ಏಪ್ರಿಲ್ 21ರಿಂದ 25ರ ತನಕ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ. 8ರಿಂದ 15 ವರ್ಷದ ಒಳಗಿನ ಮಕ್ಕಳು ಈ ಶಿಬಿರದಲ್ಲಿ ಭಾಗವಹಿಸಬಹುದು. ಗ್ರೋಯಿಂಗ್ ವಿತ್ ನೇಚರ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಶಿಬಿರದಲ್ಲಿ ಮಕ್ಕಳಿಗೆ ಮಣ್ಣಿನ ಮಹತ್ವ, ವಿಧಗಳು, ಗೊಬ್ಬರ ಮಾಡುವ ವಿಧಾನ, ಕಸಿ ವಿಧಾನಗಳು, ನರ್ಸರಿ ತಂತ್ರಜ್ಞಾನ, ಗಿಡ ನೆಡುವ ಬಗ್ಗೆ, ಆರೈಕೆ, ಬೀಜ ಬಿತ್ತುವ ಬಗ್ಗೆ, ಬೀಜದ ಮಹತ್ವ, ಕೀಟ ಜಗತ್ತು, ಸಾವಯವ ಕೃಷಿ ಒಳಸುರಿಗಳು, ಹೂವು ಮತ್ತು ಅಲಂಕಾರಿಕ ಸಸ್ಯಗಳ ಬಗ್ಗೆ, ತಾರಸಿ ಮತ್ತು ಹಿತ್ತಲ ತೋಟಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ನೋಡಿ ಕಲಿಯುವುದೊಂದೇ ಅಲ್ಲದೆ ಮಕ್ಕಳು ತಾವಾಗಿಯೇ ಶಿಬಿರದ ಚಟುವಟಿಕೆಯಲ್ಲಿ ಭಾಗವಹಿಸಿ ಕೃಷಿಯ ಬಗ್ಗೆ ತಿಳಿದುಕೊಳ್ಳಲು ಇದೊಂದು ಉತ್ತಮ ಅವಕಾಶವಾಗಿದೆ. ಒಬ್ಬರಿಗೆ ಕೇವಲ 500 ರೂಪಾಯಿ ಶುಲ್ಕ. ಹೆಚ್ಚಿನ ಮಾಹಿತಿಗೆ ಕೆಳಗೆ ನೀಡಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಭಾರತ ಮಾತ್ರವಲ್ಲ, ಯುರೋಪ್ನಲ್ಲೂ ಸಹ ಅಂತರ್ಜಲ ಬತ್ತುತ್ತಿದೆ ಎಂದ ವರದಿ. ಯುರೋಪಿಯನ್ ಡ್ರಾಟ್ ಅಬ್ಸರ್ವೇಟರಿ ಅವರು ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಕಾರ ಯುರೋಪ್ನ ಅಂತರ್ಜಲದ ಮಟ್ಟ ಗಂಭೀರ ಪ್ರಮಾಣದಲ್ಲಿ ಕಡಿಮೆಯಾಗುತ್ತಿರುವುದರ ಬಗ್ಗೆ ತಿಳಿಸಲಾಗಿದೆ. ಐಬೇರಿಯನ್ ಫೆನಿನ್ಸುಲಾ ವಲಯದಲ್ಲಿ ಸಮಸ್ಯೆ ಗಂಭೀರವಾಗಿದೆ. ಆ ಪ್ರದೇಶದಲ್ಲಿ ಬರುವ ಸ್ಪೇನ್, ಪೋಲ್ಯಾಂಡ್, ಲಿಥುನಿಯಾ ದೇಶಗಳಲ್ಲಿ ಅಂತರ್ಜಲ ತೀರಾ ಕೆಳಕ್ಕೆ ಹೋಗಿದೆ. ಜೊತೆಗೆ ಮುಂದಿನ ವರ್ಷಗಳಲ್ಲಿ ಬರದ ಸಮಸ್ಯೆ ಕೂಡ ಬರಬಹುದು ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಇಟಲಿ, ಬೆಲಾರಸ್, ಉಕ್ರೇನ್, ಐರ್ಲೆಂಡ್, ಸ್ಕಾಟ್ಲೆಂಡ್, ಜರ್ಮನಿ ಹಾಗೂ ಫ್ರಾನ್ಸ್ನಲ್ಲೂ ಸಹ ಪರಿಸ್ಥಿತಿ ಹದಗೆಟ್ಟಿದೆ ಎನ್ನಲಾಗಿದೆ. ಇರುವ ಸಿಹಿ ನೀರಿನ ಸಂಗ್ರಹದಲ್ಲಿ 20%ಕ್ಕಿಂತ ಹೆಚ್ಚಿನದನ್ನು ಬಳಸಿದರೆ ಅಂತರ್ಜಲವನ್ನು ಖಾಲಿ ಮಾಡಲಾಗುತ್ತಿದೆ ಎಂದರ್ಥ. ಆದರೆ ಯುರೋಪ್ನ ಬಹುತೇಕ ರಾಷ್ಟ್ರಗಳು 40ರಿಂದ 70ರಷ್ಟು ಸಿಹಿ ನೀರನ್ನು ಬಳಸಿಕೊಳ್ಳುತ್ತಿವೆ. ಇದರಿಂದ ನೀರು ಇಂಗುವ ಪ್ರಮಾಣ ಕಡಿಮೆಯಾಗಿ ಅಂತರ್ಜಲ ಕುಸಿಯುವ ಪ್ರಮಾಣ ಹೆಚ್ಚಾಗಲಿದೆ. ಯುರೋಪ್ನಾದ್ಯಂತ ತ್ಯಾಜ್ಯ ನೀರನ್ನು ಪುನರ್ಬಳಕೆ ಮಾಡಲಾಗುತ್ತಿಲ್ಲ. ಅದರೆಡೆಗೆ ಮತ್ತು ನೀರನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಯುರೋಪಿಯನ್ ಡ್ರಾಟ್ ಅಬ್ಸರ್ವೇಟರಿ ತಿಳಿಸಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.